ನಿವೃತ್ತಿ ಸಂಗಯ್ಯನವರ ಒಂದು ವಚನ. ಸಚರಾಚರವೆಲ್ಲಕ್ಕೆ ಆಸೆಯೇ ಪ್ರಾಣ, ಸಚರಾಚರದ ಚತುರಾಸಿ ಬಲದೊಳಗೆ ಆಸೆಯಿಲ್ಲದೆ ಚರಿಸುವ ಲಿಂಗಾಂಗಿಯ ತೋರ. ಆಸೆಯ ಬದ್ಧತೆ ಲೋಕೆ ಕರ್ಮಣ ಬಹು ಬಂತಯ, ಆಯು ಕ್ಷೀಣನ ಜಾನಾತಿ ಮೇಣುಸೂತ್ರ ವಿಧೀಯತೆ ಎಂಬುದಾಗಿ ಆಸೆಯನ್ನೇ ಧಿಕ್ಕರಿಸಿ ನಿರಾಸೆಯಲ್ಲಿ ನಡೆಯುವವರ ಸರಿಯೆಂಬೆ ಕಾಣ ನಿವೃತ್ತಿ ಸಂಗಯ್ಯ. ವಚನಕಾರ ನಿವೃತ್ತಿ ಸಂಗಯ್ಯ ಅವರ ವೃತ್ತಿಯ ಬಗ್ಗೆ ಸಾಕಷ್ಟು ವಿಚಾರಗಳು ನಮಗೆ ದೊರಕಿಲ್ಲ. ಇವರ ಮೂರು ವಚನಗಳು ನಮಗೆ ದೊರಕಿರುವಂಥದ್ದು. ಇವರ ವಚನಗಳ ವಿಶೇಷತೆ ಏನಪ್ಪ ಅಂತಂದರೆ, ಆಡುಭಾಷೆಯ ಜೊತೆಗೆ ಸಂಸ್ಕೃತ ಭೂಯಿಷ್ಠವಾದ ಕನ್ನಡ ಭಾಷೆಯನ್ನು ಸುಲಲಿತವಾಗಿ ತಮ್ಮ ವಚನಗಳಲ್ಲಿ ಬಳಸಿರುವಂಥದ್ದು. ಏಕೆಂದರೆ ವಚನಕಾರರು ಮಾಡಿದ ಬಹಳ ದೊಡ್ಡ ಕ್ರಾಂತಿ ಏನಪ್ಪ ಅಂತಂದರೆ, ಆಡುಭಾಷೆಯನ್ನೇ ನಾಡು ಭಾಷೆಯನ್ನಾಗಿ ಪರಿವರ್ತನೆ ಮಾಡಿದಂಥದ್ದು ಅಂತೇಳಿ. ಪಂಡಿತ ಮಂಡಳಿಯ ಭಾಷೆ ಅವರಿಗೆ ಬೇಕಾಗಿರಲಿಲ್ಲ. ಸಾಮಾನ್ಯನಿಗೂ ಕೂಡ ಅರ್ಥಗ್ರಹಣವಾಗುವಂತಹ ಜನಸಾಮಾನ್ಯರ ಭಾಷೆಯನ್ನೇ ತಮ್ಮ ಸಾಹಿತ್ಯದ ವಸ್ತುವನ್ನಾಗಿ ಮಾಡಿಕೊಂಡಿದ್ರು ಅಂತೇಳಿ. ಅಂತಹವರ ಸಾಲಿನಲ್ಲಿ ನಿವೃತ್ತಿ ಸಂಗಯ್ಯನವರು ಆಡುಭಾಷೆಯ ಜೊತೆಗೆ ಪಂಡಿತ ಮಂಡಳಿಯ ಭಾಷಾ ಪ್ರೌಢಿಮೆ ಕೂಡ ನಮಗೆ ತಿಳಿದಿದೆ ಅಂಥೇಳಿ, ನಾವು ಕೂಡ ಅದನ್ನು ಬಳಸಬಲ್ಲೆವು ಅಂಥೇಳಿ ದಿಟ್ಟತನದಿಂದ ತಮ್ಮ ವಚನಗಳನ್ನು ಹೇಳ್ತಾ ಹೋಗ್ತಾರೆ. ಅದರಂತೆ ಈ ವಚನದಲ್ಲಿ ಜಗತ್ತಿನಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ಕೂಡ ಆಸೆ ಎಂಬುದು ಇದ್ದೇ ಇರ್ತದೆ. ಆಸೆಯನ್ನು ವರ್ಜಿಸಿದಂತಹ ಯಾವುದೇ ಜೀವಿಗಳು ಕೂಡ ಭೂಮಿಯಲ್ಲಿ ಇಲ್ಲ. ಆದರೆ ಲಿಂಗಧಾರಣೆಯಾಗಿ ಆಸೆ ಇಲ್ಲದೆ, ಅಂದರೆ ಆಸೆಯನ್ನು ಬಿಟ್ಟು ಜೀವಿಸುವಂತಹ ಶರಣನನ್ನು ತೋರ ಅಂತೇಳಿ ಇಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಸಂಸ್ಕೃತ ಸುಭಾಷಿತವೊಂದನ್ನು ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಆಸೆಯೇ ಬದ್ಧತೆಯಾಗಿ ಲೋಕದ ಕ್ರಿಯೆಗಳೆಲ್ಲವೂ ಕೂಡ ಜರುಗ್ತಾ ಇರುವಂಥದ್ದು. ಇದರಿಂದ ಉತ್ತಮವಾದದ್ದನ್ನು ನಾವು ನಾಶ ಮಾಡಿಕೊಳ್ತಾ ಇದ್ದೇವೆ. ಇದು ವಿಧಿಯ ಆಟ ಅಲ್ಲದೆ ಮತ್ತೇನು ಎಂಬುದಾಗಿ ನಮ್ಮ ಮನದೊಳಗಿನ ಆಸೆ ನಮ್ಮನ್ನೇ ಸುಡುವಂಥದ್ದು. ಇದರಿಂದ ಆಸೆಯನ್ನು ಬಿಟ್ಟವನನ್ನು, ಅಂದರೆ ಶರಣನ ನಡೆಯೇ ನನಗೆ ಸರಿ ಅನಿಸುತ್ತೆ ಅಂತೇಳಿ ಅಭಿಪ್ರಾಯವನ್ನು ಪಡ್ತಾರೆ. ಹಾಗಾಗಿ ಆಸೆ ಎಂಬ ಕೆಡುಕು ಸದಾಕಾಲ ನಮ್ಮ ಸುತ್ತನೇ ಸುತ್ತಾ ಇರ್ತವೆ. ನಮ್ಮ ಉನ್ನತಿಗೆ ಯಾವಾಗಲೂ ಕೂಡ ಅಡ್ಡಿ ಬರುವಂಥದ್ದು ನಮ್ಮ ಆಸೆಯೇ ಹೊರತು ಬೇರೆ ಯಾವುದು ಕೂಡ ಅಲ್ಲ ಅಂತನ್ನುವಂಥದ್ದು. ಈ ಆಸೆ ಮನುಷ್ಯನನ್ನು ಹೊರತುಪಡಿಸಿ ಭೂಮಂಡಲದ ಸಕಲ ಜೀವ ಜಗತ್ತಿನಲ್ಲಿಯೂ ಕೂಡ ಈ ಆಸೆ ಯಾರನ್ನು ಕೂಡ ಬಿಟ್ಟಿಲ್ಲ ಅಂತೇಳಿ. ಇದನ್ನು ಮೀರಿ ನಡೆದೇ ಹೋದರೆ ಮನುಷ್ಯನ ಬದುಕು ಆಸೆ ಎಂಬ ಭವಬಂಧನದಲ್ಲಿ ಸಿಲುಕಿ ಒಯ್ದಾಡಬೇಕಾಗ್ತದೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುವುದಕ್ಕೂ ಮೊದಲು ನಾವೇನು ಮಾಡಬೇಕು ಅಂದರೆ, ಮನುಕುಲದ ಬಗೆಗಿನ ಕಾಳಜಿಯಿಂದ ಹೇಳಿರ್ತಕ್ಕಂತಹ ನಿವೃತ್ತಿ ಸಂಗಯ್ಯನವರ ಮಾತನ್ನು ಆಲಿಸಬೇಕಾಗ್ತದೆ. ಹಾಗಾಗಿ ಈ ಒಂದು ವಚನ ಮನುಕುಲದ ಬದುಕಿನ ಒಂದು ಸೂಕ್ತಿ ಅಂತೇಳಿ ಭಾವಿಸ್ಕೊಳ್ಬೋದು.